ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ದೆಹಲಿ ಅಂಗಳದಲ್ಲಿ ಸಾಕಷ್ಟು ಮೀಟಿಂಗ್ ಮೇಲೆ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಒಂದು ಕಡೆ ಹೈಕಮಾಂಡ್ ಮುಂದೆ ಕಾದು ಕಾದು ರಾಜ್ಯ ನಾಯಕರು ಈಗ ಸುಸ್ತಾಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಮೇಲೇನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಸಿಟ್ಟಾಗಿದ್ದಾರೆ. ರಾಹುಲ್ ಗಾಂಧಿ ಮೇಲೇನೆ ಮಾಜಿ ಸಿಎಂ ಗರಂ ಆಗಿದ್ಯಾಕೆ? ಹಾಗಾದ್ರೆ ಒಂದು ಕಡೆ ಈಗ ಡಿಲೇ ಆಗ್ತಾ ಇದೆ ಸಂಪುಟ ವಿಸ್ತರಣೆ. ಹೈಕಮಾಂಡ್ ವಿರುದ್ಧವೇ ನಾಯಕರು ಆಕ್ರೋಶದ ಕಿಚ್ಚನ್ನ ಹೊಚ್ಚಿಸಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ದಿನದಿಂದ ದಿನಕ್ಕೆ ಅದು ರಂಗೇರ್ತಾ ಇದೆ. ಹೈಕಮಾಂಡ್ ಮುಂದೆ ರಾಜ್ಯದ ನಾಯಕರು ಕಾದು ಕಾದು ಸುಸ್ತಾಗಿದ್ದಾರೆ. 3 ದಿನ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಸಿಎಂ ಡಿಕೆಶಿ, ಸಿದ್ದು ಜೊತೆಗೆ ಹರಿಪ್ರಸಾದ್ ನಾಯಕರ ಜೊತೆ ಮೀಟಿಂಗ್ ಮಾಡದೆ ವರಿಷ್ಠರು ಕಾಲ ಕಳೆದಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವರು ಸಿಟ್ಟಾದ್ರ. ಹೈಕಮಾಂಡ್ ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ. ಸಂಪುಟ ವಿಸ್ತರಣೆ ಮಾಡ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಹಾಗಾಗಿ ಮತ್ತೆ ಅಲ್ಲಿ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಅಲ್ಲಿ ಕೇಳ್ತಾರಲ್ಲ ಅವರ ಬೆಂಬಲಿಗರು, ಯಾವಾಗ ಮೀಟಿಂಗ್ ಮಾಡ್ತಾರೆ, ನಾವು ಒಂದಿಷ್ಟು ಸಚಿವಾಕಾಂಕ್ಷಿಗಳ ರೇಸಲ್ಲಿದ್ದೀವಿ. ಜೊತೆಗೆ ಸಿದ್ದರಾಮಯ್ಯನವರು ಇರ್ಬೋದು, ಬಿ ಕೆ ಹರಿಪ್ರಸಾದ್ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಇವರೆಲ್ಲ ಬೆಂಬಲಿಗರು ಒಂದು ಸಚಿವಾಕಾಂಕ್ಷಿಗಳ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ವಾ. ಹಾಗಾಗಿ ಸಹಜವಾಗಿ ಇದು ನೇರವಾಗಿ ಇದು ಹೈಕಮಾಂಡ್ ಮೇಲೆ ಸಿಟ್ಟಾಗಲಿಕ್ಕೆ ಇದೇ ಕಾರಣ, ಡಿಲೇ ಆಗ್ತಾ ಇದೆ. ಯಾಕಂದರೆ ಇದು ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿಯೇ 2 ತಿಂಗಳು ಕಂಪ್ಲೀಟ್ ಆಯಿತು. ಈ ಕಳೆದ 2 ತಿಂಗಳಿನಿಂದನೂ ಸಂಪುಟ ವಿಸ್ತರಣೆ ವಿಚಾರಗಳು ಆಗಾಗ ಪ್ರಸ್ತಾಪಕ್ಕೆ ಬರ್ತಾನೆ ಇದ್ದಾವೆ. ಈಗ ಆಲ್ರೆಡಿ ಇವಾಗ ರಾಜ್ಯಸಭೆ ಚುನಾವಣೆ ಇತ್ತು, ಅದಾದ ಮೇಲೆ ವಿಧಾನ ಪರಿಷತ್ಗೆ ಚುನಾವಣೆ ಇತ್ತು. ಇನ್ನು ನೀಟ್ ವಿಚಾರದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ರಾಹುಲ್ ಗಾಂಧಿಯವರು ವಿದೇಶ ಪ್ರಯಾಣ ಎಲ್ಲವೂ ಆಗಿತ್ತು. ಹಾಗಾಗಿ ಡಿಲೇ ಆಯಿತು. ಈಗ ಏನಕ್ಕೆ ಡಿಲೇ ಆಗ್ತಾ ಇದೆ? ಈಗಲಾದರೂ ಕೂಡ ಇದಕ್ಕೊಂದು ಇತಿಶ್ರೀ ಹಾಡ್ಬೋದಲ್ವಾ? ಇದು ರಾಜ್ಯ ನಾಯಕರ ಒಂದು ಪ್ರಶ್ನೆ, ಸ್ಪೆಷಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಕಸ್ಸು ಬಹಳ ಒಂದು ಕುತೂಹಲ ಕೆರಳಿಸ್ತಾ ಇದೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. 20 ಸ್ಥಾನಕ್ಕೆ ಒಂದು 70ಕ್ಕಿಂತ ಹೆಚ್ಚು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಆಲ್ರೆಡಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ 1-to-1 ಮೀಟಿಂಗ್ಗಳು ಕೂಡ ಆಗಿದ್ದಾವೆ. ಅದಾದಮೇಲೆ ಒಂದು ಸಲ ರಾಹುಲ್ ಗಾಂಧಿಯವರು ಸಿಕ್ಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗ್ತಾ ಇರಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರೆ ರಾಹುಲ್ ಗಾಂಧಿ ಇರ್ತಾ ಇರಲಿಲ್ಲ. ಈ ಥರ ಎಲ್ಲ ಒಂದಿಷ್ಟು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗ್ತಾ ಇದ್ವು. ಈಗ ಹೈಕಮಾಂಡ್ ಅಂಗಳದಲ್ಲಿ ಬಿ ಕೆ ಹರಿಪ್ರಸಾದ್, ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಅವರು ವರಿಷ್ಠರನ್ನ ಭೇಟಿಯಾಗಲಿಕ್ಕಾದರೂ ಕೂಡ ಅವ್ರು ಸಿಕ್ಕಿಲ್ಲ. ಅಲ್ಲಿದ್ದರೂ ಕೂಡ ಅವರು ಮೀಟಿಂಗ್ ಮಾಡಿಲ್ಲ. ಹಾಗಾಗಿ ಒಂದಿಷ್ಟು ಅಸಮಾಧಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಜೊತೆಗೆ ಇಷ್ಟು ದೊಡ್ಡ ಒಂದು ಟೆನ್ಷನ್ ಯಾಕೆ? 20 ಸ್ಥಾನಗಳನ್ನು ತುಂಬಲಿಕ್ಕೆ ಯಾಕೆ? ಏನಾದರೂ ಅಸಮಾಧಾನಗಳು ಭುಗಿಲೇಳ್ತವ ಅಥವಾ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗುವಂಥ ಚಟುವಟಿಕೆಗಳೇನಾದರೂ ನಡೀತವ? ಯಾಕಂದರೆ 20 ಸ್ಥಾನದಲ್ಲಿ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಆಲ್ರೆಡಿ ಒಂದು 3-4 ಸುತ್ತಿನ ಮೀಟಿಂಗ್ ಆಗಿದ್ದಾವೆ. ಆಲ್ರೆಡಿ 3-4 ಸುತ್ತಿನ ಮೀಟಿಂಗ್ ಮಾಡಿ ಎಲ್ಲವೂ ಕೂಡ ಒಂದು ಫೈನಲ್ ಹಂತಕ್ಕೆ ಬಂದಿದ್ದಾರೆ. ಬಿ ಕೆ ಹರಿಪ್ರಸಾದ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಲಿಸ್ಟ್ ಜೊತೆಗೆ ಹೈಕಮಾಂಡ್ ಮನದಾಳದಲ್ಲಿ ಏನಿದೆ ಅನ್ನುವಂಥದ್ದು ಆಲ್ರೆಡಿ ಈಗ ಒಂದು ಫೈನಲೈಸ್ಡ್ ಮಾಡಿದ್ದಾರೆ, ಫಿಲ್ಟರ್ ಮಾಡಿದ್ದಾರೆ. ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ? ಯಾಕೆ ಸಂಪುಟಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಚಿವಾಕಾಂಕ್ಷಿಗಳಿಗೂ ಒಂದು ಕಡೆ ಇರಿಸುಮುರಿಸು, ಕೋಪ. ಜೊತೆಗೆ ರಾಜ್ಯದ ನಾಯಕರಿಗೂ, ಸ್ಪೆಷಲಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ಗೂ ಕೂಡ ಸಾಕಷ್ಟು ಈಗ ಟೆನ್ಷನ್ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಹೈಕಮಾಂಡ್ ವಿರುದ್ಧವೇ ನಾಯಕರು ಆಕ್ರೋಶದ ಕಿಚ್ಚನ್ನು ಹೊತ್ತಿಸಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಒಂದು ರಂಗು ಪಡ್ಕೊಳ್ತಾ ಇದೆ ಅಂತಲೇ ಕೂಡ ಇಲ್ಲಿ ಹೇಳ್ಬೋದು. ಯಾಕಂದರೆ ಹೈಕಮಾಂಡ್ ಮುಂದೆ ರಾಜ್ಯದ ನಾಯಕರು ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ? ಯಾಕಂದರೆ ಇನ್ನು ಉಳಿದಿರುವಂಥದ್ದೇ 2 ವರ್ಷ ಕಾಲ. ಈ 2 ವರ್ಷ ಕಾಲದಲ್ಲಿ ನೀವು ಇನ್ನೂ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಇನ್ನು ನಾವು ಯಾವಾಗ ಸಂಪುಟಕ್ಕೆ ಸೇರ್ಪಡೆ ಆಗೋದು? ಇದು
ಸಹಜವಾಗಿ ಸಚಿವಾಕಾಂಕ್ಷಿಗಳ ಪ್ರಶ್ನೆ ಆಗಿದೆ. ಒಂದು ಕಡೆಗೆ ನೋಡಿ, ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯದ್ದೇ ಭಾರೀ ಚರ್ಚೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆದ್ದು ಇದು ರಾಜ್ಯ ಮಟ್ಟದಲ್ಲ, ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಸಭೆಗಳಾಗಿದ್ದಾವೆ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಭಾರಿ ಚರ್ಚೆ ಆಗಲಿಕ್ಕೆ ಕಾರಣ ಯಾಕೆ ಇಷ್ಟೊಂದು ಅಸಮಾಧಾನಗಳು ಏನಾದರೂ ವ್ಯಕ್ತವಾಗ್ಬೋದು ಅಂತನಾ, ಅಥವಾ ಬಂಡಾಯ ಹೇಳ್ತಾರೆ ಸಚಿವ ಸ್ಥಾನ ಸಿಗದೆ ಇರೋರು ಅಂತನಾ? 20 ಸ್ಥಾನ ಭರ್ತಿಗೆ 3 ದಿನ ದೆಹಲಿಯಲ್ಲೇ ಸರ್ಕಸ್ ಅಂತೂ ನಡೀತಾ ಇದೆ. 3 ದಿನ ಈ ಒಂದು ಕುತ್ಕೊಂಡು ಸಭೆಯನ್ನು ಮಾಡಿದರೂ ಕೂಡ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ? 20 ಸ್ಥಾನ ಭರ್ತಿಗೆ 3 ದಿನ ದೆಹಲಿಯಲ್ಲಿ ಕೂತು ಸರ್ಕಸ್ ಮಾಡಿದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ವಾ? ಹೈಕಮಾಂಡ್ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಎಸ್ಪೆಷಲಿ ರಾಹುಲ್ ಭೇಟಿಗೆ ಕಾದು ನಾಯಕರುಗಳು ಸುಸ್ತಾದರು. ರಾಹುಲ್ ಗಾಂಧಿಯವರು ಅವೈಲೇಬಿಲಿಟಿ ಇದ್ದರೂ ಕೂಡ ಇವ್ರ ಕೈಗೆ ಸಿಗ್ತಾ ಇಲ್ವಾ? ಅಥವಾ ರಾಹುಲ್ ಗಾಂಧಿಯವರು ಬ್ಯುಸಿ ಇದ್ದಾರಾ? ರಾಹುಲ್ ಭೇಟಿಗೆ ಕಾದು ಸುಸ್ತಾದರೂ ಕೂಡ ರಾಹುಲ್ ಗಾಂಧಿಯವ್ರಿಗೆ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಬರ, ಕಾವೇರಿ, ಹೀಗೆ ಸಾಲು ಸಮಸ್ಯೆ ಇದ್ರೂ ಕೂಡ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ ರಾಜ್ಯದ ನಾಯಕರು. ಇಲ್ಲಿ ಒಂದು ಕಡೆ ರೈತರು, ಕನ್ನಡ ಪರ ಹೋರಾಟಗಾರರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾಯಕರುಗಳು ಸಂಪುಟ ವಿಸ್ತರಣೆ ವಿಚಾರದಲ್ಲಿ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಅದು ಬೇಗ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಜೊತೆಗೆ ಅದಕ್ಕೆ ಏನಿದೆ, ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇತಿಶ್ರೆಯನ್ನು ಹಾಡಬೇಕಾಗ್ತದೆ. ಒಟ್ಟಿನಲ್ಲಿ ಈ ಬರ, ಕಾವೇರಿ, ಈ ರೀತಿಯಾದಂಥ ಅನೇಕ ಸಮಸ್ಯೆಗಳು ಇದ್ದರೂ ಕೂಡ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಅದು ಇಲ್ಲಿಯ ರೈತರ, ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೂ ಈಗ ಕಾರಣ ಆಗ್ತಾ ಇದೆ. ಜೊತೆಗೆ ವಿರೋಧ ಪಕ್ಷದವರ ಒಂದು ಕೆಂಗಣ್ಣಿಗೂ ಕೂಡ ಈಗ ನಾಯಕರು ಗುರಿ ಆಗ್ತಾ ಇದ್ದಾರೆ. ಇನ್ನು 3 ದಿನ ಕಾದರೂ ಕೂಡ ಪಟ್ಟಿಯನ್ನು ನೀಡದೆ ವಾಪಸ್ ಕಳಿಸಿದ್ದಾರೆ ವರಿಷ್ಠರು. ಹಾಗಾದರೆ ಇನ್ನೆಷ್ಟು ದಿನಗಳ ಸಮಯ ತೆಗೆದುಕೊಳ್ಬೋದು? ಇದು ಸದ್ಯಕ್ಕೆ ಲೆಕ್ಕಾಚಾರಗಳನ್ನು ಈಗ ಹಾಕ್ತಾ ಇದ್ದಾರೆ. ವೇಣುಗೋಪಾಲ್ ಪಟ್ಟಿ ಕೊಡ್ತೀವಿ ಅಂತ ಈಗ ಆಲ್ರೆಡಿ ಈಗ ಹೈಕಮಾಂಡ್ ಹೇಳಿದ್ದು. ವೇಣುಗೋಪಾಲ್ಗೆ ಪಟ್ಟಿಯನ್ನು ಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿದ ಮೇಲೆ ಯಾಕೆ ಕೊಟ್ಟಿಲ್ಲ? ಇದು ಈಗ ಸದ್ಯಕ್ಕೆ ಇರುವಂಥ ಸಸ್ಪೆನ್ಸು. ಜೊತೆಗೆ 1.5 ತಿಂಗಳಿನಿಂದ ಇದೇ ಪ್ರಹಸನ ಅಂತ ನಾಯಕರು ಗರಂ ಆಗ್ತಾ ಇದ್ದಾರೆ. ಆಲ್ರೆಡಿ ಅನೇಕ ಶಾಸಕರು ಕೂಡ ಈಗ ದೆಹಲಿ ಅಂಗಳಕ್ಕೆ ಹೋದರು. ಸಮಾನ ಮನಸ್ಕ ಶಾಸಕರುಗಳು ಕೂಡ ಹೋಗಿ ಇಲ್ಲಿ ಮೀಟಿಂಗನ್ನು ಮಾಡಿ ಅವರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿ ನಾಯಕರನ್ನು ಭೇಟಿಯಾಗುವ ಪ್ರಯತ್ನವನ್ನು ಮಾಡಿದ್ರು. ಇದು ಒಂದಲ್ಲ ಎರಡಲ್ಲ, 1.5 ತಿಂಗಳಿನಿಂದ ಇದೇ ಪ್ರಹಸನ ನಡೀತಾ ಇದೆ ಅಂತ ನಾಯಕರು ಗರಂ ಆಗ್ತಾ ಇದ್ದಾರೆ. ಇದಕ್ಕೊಂದು ಪುಲಿ ಸ್ಟಾಪನ್ನು ಇಡ್ತಾ ಇಲ್ಲ, ಇತಿಶ್ರೀಯನ್ನು ಹಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾಯಕರ ಒಂದು ಕೂಗು. ಜೊತೆಗೆ ಒಂದು ಕಡೆ ಅದು ಬೊಟ್ಟು ಮಾಡಿ ತೋರಿಸ್ತಾ ಇರುವಂಥದ್ದು ಹೈಕಮಾಂಡ್ ಅಂಗಳದಲ್ಲೇ. ರಾಜ್ಯ ನಾಯಕರ ಟೈಮಿಗೆ ಬೆಲೆ ಕೊಡಲ್ವ ಹಾಕಿದ್ರೆ ಕಾಂಗ್ರೆಸ್ ಹೈಕಮಾಂಡ್? ಕೇವಲ ಅವರವರ ಕೆಲಸ ಕಾರ್ಯಗಳಿಗೆ ಮಾತ್ರ ಬೆಲೆ ಹಾಕಿದ್ರೆ ರಾಜ್ಯ ನಾಯಕರು ಇವಾಗ ಹೈಕಮಾಂಡ್ ಅಂಗಳಕ್ಕೆ ಹೋದರೂ ಕೂಡ ಅವ್ರಿಗೆ ಟೈಮೇ ಇಲ್ವಾ? ಅವ್ರಿಗೆ ಟೈಮ್ ಕೊಡೋದೇ ಇಲ್ವಾ? ಅವ್ರ ಸ್ಪಂದನೆಗೆ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಲ್ವಾ? ಹಾಗಾದರೆ ದೆಹಲಿಯಲ್ಲಿ ಕರೆಸಿ ರಾಜ್ಯ ನಾಯಕರಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್. ಒಂದು ಕಡೆ ಈಗ ಬನ್ನಿ ಅಂತ ಕರೆಯೋದು ಅವರೇ, ದೆಹಲಿಗೆ ಬುಲಾವ್ ಹೇಳೋದು ಅವರೇ, ಕರೆಸ್ಬಿಟ್ಟು ಅವ್ರು ಸಿಗಲಿಲ್ಲ ಅಂದರೆ ಹೆಂಗೆ? ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಈಗ ರಾಹುಲ್ ಗಾಂಧಿ ಸಿಕ್ಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಿಗಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಿಕ್ಕಿದ್ರೆ ರಾಹುಲ್ ಗಾಂಧಿ ಸಿಗಲ್ಲ. ಈ ಥರ ಎಲ್ಲ ಆಗ್ತಾ ಇದೆ. ಹಾಗಾಗಿ DK ಸಂಪುಟದಲ್ಲಿ ಹೈಕಮಾಂಡ್ ಈಗ ಅಡ್ಡಗಾಲ ಏನಾದರೂ ಹಾಕ್ತಾ ಇದೆಯಾ? DK ಸಂಪುಟಕ್ಕೆ ಈಗ ಸೇರ್ಪಡೆ ಆಗಲಿಕ್ಕೆ ಹೈಕಮಾಂಡೇ ಅಡ್ಡಗಾಲ ಹಾಕ್ತಾ ಇದೆಯಾ ಸಚಿವಾಕಾಂಕ್ಷಿಗಳಿಗೆ ಅನ್ನುವಂಥ ಅನುಮಾನಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೇ ಅಸಮಾಧಾನಗಳು ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ ಕೇಸ್ ಏನಾದರೂ ಸಂಪುಟ ವಿಸ್ತರಣೆ ಆದರೆ ಮತ್ತು ಬೇರೆ ರೀತಿಯಾದಂಥ ಪರಿಣಾಮಗಳೇನಾದರೂ ಬೀಳ್ಬೋದು. ಯಾಕಂದರೆ ಸಚಿವಾಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ. ಈಗ ಸಿಕ್ಕಿರುವಂತಹ ಸ್ಥಾನವೇ ನಮಗೆ ಸರಿ ಇಲ್ಲ ಅಂತ ಕಾಂಗ್ರೆಸ್ನ ಅತ್ಯಂತ ಅನುಭವಿ ನಾಯಕರುಗಳೇ ಇವಾಗ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ರಾಮಲಿಂಗಾರೆಡ್ಡಿ ಅವರು, ನನಗೆ ಆ ಸ್ಥಾನ ಬೇಡ. KH ಮುನಿಯಪ್ಪನೂ ಕೂಡ ನನಗೆ ಕೃಷಿ ಕೊಡಿ, ಸಮಾಜ ಕಲ್ಯಾಣ ಖಾತೆ ಕೊಡಿ ಅಂತ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಆಲ್ರೆಡಿ ನನಗೊಂದು ಅವಕಾಶ ಸಿಕ್ಕಿದ್ರೆ ಸಾಕು, ನನಗೆ ಯಾವ ಖಾತೆ ಆದರೂ ಪರವಾಗಿಲ್ಲ ಅಂತಲೂ ಕಾಯ್ತಾ ಇದ್ದಾರಲ್ಲ ಅವರು, ಏನೋ ಒಂದು ಅಸಮಾಧಾನ ಅವರಿಗೆ. ಯಾಕೆ ನಮ್ಗೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಇನ್ನೇನು ಉಳಿದಿರುವಂಥದ್ದು 1.5 ವರ್ಷ. ಯಾಕಂದರೆ ಲಾಸ್ಟ್ ಇಯರ್ ಅಂತೂ ಚುನಾವಣೆ ವರ್ಷ ಅಂತ ಅದನ್ನು ಘೋಷಣೆ ಆಗ್ತದೆ. ಹಾಗಾಗಿ ಈ ಗ್ಯಾಪಲ್ಲಿ ನಾವು ಒಂದಿಷ್ಟು ಜನಸೇವೆ ಮಾಡಬೇಕು, ನಾವು ಸಂಪುಟಕ್ಕೆ ಸೇರ್ಪಡೆ ಆಗಬೇಕು, ನಾವು ಸಚಿವರಾಗಬೇಕು, ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ ಅಂತ. ಯಾಕಂದರೆ ರಾಹುಲ್ ಗಾಂಧಿ ಮನಸ್ಸಲ್ಲಿ ಎಲ್ಲರಿಗೂ ಒಂದು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಇದೆ. ಆದರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ರಿಗೂ ಹೊಸೊಬ್ಬರಿಗೆ ಅವಕಾಶ ಕೊಟ್ಟರೆ ಹಳಬರ ಅನುಭವವೂ ಬೇಕಾಗ್ತದಲ್ಲ. ಎಲ್ರಿಗೂ ಹೊಸೊಬ್ಬರಿಗೆ ಕೊಟ್ಟರೆ ಅವ್ರಿಗೆ ಅನುಭವ ಇರಲ್ಲ. ಜೊತೆಗೆ
ಹಳಬರು ಪಕ್ಷದ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇರ್ತದೆ, ಅದು ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀಳ್ಬೋದು, ಈ ಥರನೂ ಕೂಡ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಹೊಸಬರು ಮತ್ತು ಹಳಬರ ಒಂದು ಸಮ್ಮಿಶ್ರಣವೇ ಒಂದು 20 ಜನರ ಒಂದು DK ಸಂಪುಟಕ್ಕೆ ಸೇರ್ಪಡೆಯಾಗುವವರು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಈಗ ನಡೀತಾ ಇದೆ. ಯಾಕಂದರೆ ಎಲ್ಲರನ್ನೂ ಹೊಸಬರನ್ನೂ ತಗೊಂಡ್ರೂ ಕಷ್ಟ ಆಗ್ತದೆ, ಎಲ್ಲ ಹಳಬರನ್ನು ತಗೊಂಡ್ರೂ ಕಷ್ಟ ಆಗ್ತದೆ. ಹಾಗಾಗಿ ಉಳಿದಿರುವ 20 ಸ್ಥಾನಕ್ಕೆ ಅಟ್ಲೀಸ್ಟ್ ಒಂದು 5ರಿಂದ 6 ಜನನಾದರೂ ಹಳಬರನ್ನ ತಗೊಂಡು ಮತ್ತು ಉಳಿದವ್ರನ್ನ ಹೊಸಬ್ರನ್ನ ತಗೊಳ್ಳುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಬೇಜಾರಾಗಬಾರ್ದು, ರಾಹುಲ್ ಗಾಂಧಿ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಬೇಸರ ಆಗಬಾರ್ದು. ಆ ನಿಟ್ಟಿನಲ್ಲಿ ಒಂದು ಪಟ್ಟಿ ಫೈನಲ್ ಆಗಿದೆ, ಯಾರನ್ನ ಸೇರ್ಪಡೆ ಮಾಡಬೇಕು, ಯಾರ ಹೆಸರು ಇದೆ ಲಿಸ್ಟಲ್ಲಿ, ಎಲ್ಲವೂ ಕೂಡ ಈಗ ಒಂದು ಫೈನಲ್ ಆಗಿದೆ. ಅದು ಯಾಕೆ ಅದನ್ನು ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಬಹುದೊಡ್ಡ ಕುತೂಹಲದ ಪ್ರಶ್ನೆ.